ಕ್ರಾಸ್ ಕಟಿಂಗ್ ನಿಮಗೆ ಬರ್ತಿಲ್ಲವೇ? ವೀವರ್ಸ್ ಅಪೇಕ್ಷೆಯ ಒತ್ತಾಸೆಗೆ ಈ ಲೈವ್ ವಿಡಿಯೋ ಸಂಪೂರ್ಣ ನಿಮ್ಮ ಅಳತೆಯ ಪ್ರಕಾರ. ವಾಚ್ ಇಟ್. ನೋಡಿ, ದಿವ್ಯಾ ಅನ್ನೋರು 34 ಸೈಜ್ನ ಕ್ರಾಸ್ ಕಟಿಂಗ್ ಪರ್ಫೆಕ್ಟ್ ತೋರಿಸಿ, ಬ್ಯಾಕ್ ಡೀಪು 9 ಪ್ಲೀಸ್ ಶೋ ಮೀ ಅಂತ ಹೇಳಿದರು. ಇದೇ ಥರ ತುಂಬ ಜನ ನನಗೆ ಕ್ರಾಸ್ ಕಟಿಂಗ್ ಬಗ್ಗೆ ಕೇಳ್ತಾಯಿದ್ರು. ಕ್ರಾಸ್ ಕಟಿಂಗ್ ಅಂದರೆ ನೀವು ತುಂಬ ದೊಡ್ಡ ಏನೋ ಬೇರೆ ಬದಲಾವಣೆ ಮಾಡಬೇಕು ಅನ್ನೋ ರೀತಿ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಕ್ರಾಸ್ ಕಟಿಂಗ್ ಅಂದರೆ ಮಾಮೂಲಿ ಕಟಿಂಗ್ಗೆ. ಅದು ಅಂದರೆ ಏನು, ಬಟ್ಟೆಯನ್ನು ಅಡ್ಜಸ್ಟು ಯಾವ ರೀತಿ ಮಾಡಬೇಕು ಅನ್ನೋದು ಅದರಲ್ಲಿ ತುಂಬ ಮುಖ್ಯ ಆಗುತ್ತೆ. ಕ್ರಾಸ್ ಕಟಿಂಗ್ ಹೇಗೆ ಮಾಡಬೇಕು? ಗೊತ್ತಾಯ್ತಾ? ಇವತ್ತು ನಾನು ಇದ್ರ ಬಗ್ಗೆ ಹೇಳಬೇಕು. ಕ್ರಾಸ್ ಕಟಿಂಗನ್ನು ಹೇಗೆ ಮಾಡಬೇಕು ಅಂತ. ನಮಗೆ ಕಟಿಂಗ್ ಬಂದರೆ ಸಾಕು, ಅದನ್ನು ನಾವು ಕ್ರಾಸನ್ನು ಯಾವುದು ಬ್ಲೌಸಲ್ಲಿ ಒಂದು ಬ್ಲೌಸ್ ಇರುತ್ತೆ, ಹಿಂಭಾಗ ಮತ್ತು ಮುಂಭಾಗ ಮತ್ತು ತೋಳು ಇರುತ್ತೆ. ಅದರಲ್ಲಿ ಕ್ರಾಸ್ ಕಟಿಂಗನ್ನು ಯಾವ ಭಾಗನ ಮಾಡಬೇಕು ಅಂತ, ಮುಂಭಾಗದ ಒಂದೇ ಒಂದು ಪೀಸನ್ನು ನಾವು ಕ್ರಾಸಾಗಿ, ಅಂದರೆ ಉದ್ದ ಎಳೆ, ಬಟ್ಟೆನಲ್ಲಿ ಒಂದು ಉದ್ದ ಎಳೆ ಒಂದು ಅಡ್ಡ ಎಳೆ ಇರುತ್ತೆ. ಅದರಲ್ಲಿ ನಾವು ಒಂದು ಮುಂಭಾಗದ ಮಾತ್ರ ಕ್ರಾಸ್ ಎಳೆ ಬರೋ ಹಂಗೆ ಇಟ್ಕೊಂಡು ಕಟಿಂಗ್ ಮಾಡೋದು, ಅದನ್ನೇ ನಾವು ಕ್ರಾಸ್ ಕಟಿಂಗ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಇದು ಹಿಂಭಾಗ ಆದರೆ ಇದು ಮುಂಭಾಗ ಆಗುತ್ತೆ. ಇದು ಹಿಂಭಾಗ ಆದರೆ ಇದು ಮುಂಭಾಗ ಆಗುತ್ತೆ. ಇಲ್ಲಿ ನಾವು ತೋಳಿಗೆ ಹಾಕತ್ತೀವಿ. ನೋಡಿ, ನಮಗೆ ಬ್ಲೌಸಿಗೆ ಯಾವ್ಯಾವ ಭಾಗ ಬೇಕು ಅಂದರೆ ಇದು ಹಿಂಭಾಗ, ಇದು ಬ್ಯಾಕು. ನೋಡಿ, ಬ್ಲೌಸ್ ಕಟ್ಟಿಂಗಲ್ಲಿ ಹಿಂಭಾಗ ಮತ್ತು ಮುಂಭಾಗ, ಬ್ಯಾಕು, ಫ್ರಂಟು ಮತ್ತು ಸ್ಲೀವು ಇಷ್ಟು ಕಟಿಂಗು ಬರುತ್ತೆ. ಇದು ಮೇಯ್ನ್ ಕಟಿಂಗು. ಇನ್ನು ನೆಕ್ಸ್ಟು ಕ್ರಾಸ್ ಬೆಲ್ಟು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ನೆಕ್ ಪೀಸು ಅದೆಲ್ಲ ಮಾಮೂಲಿ. ಗೊತ್ತಾಯ್ತಾ? ಇದರಲ್ಲಿ ನೇರ ಪೀಸ್ ಇದಿರುತ್ತೆ. ಇಲ್ಲಿಗೆ ಅಂಚು ಬಂದಿರುತ್ತೆ. ಅಂಚು ಯಾವಾಗಲೂ ಈ ರೀತಿ ಇರಬೇಕು. ಇದು ಪನ್ನದ ಬಂದಿರುತ್ತೆ. ಇದು ಕೂಡ ನೇರ ಪೀಸ್ ಬಂದಿರಬೇಕು. ಬಟ್ಟೆ ಕಡಿಮೆ ಕೊಡೋದ್ರಿಂದ ಇದನ್ನು ಒಂದೊಂದ್ಸಲಿ ಅಡ್ಡ ಪೀಸ್ನಲ್ಲಿ ಇಡ್ತೀವಿ ಸ್ಲೀವ್ನ. ಅದು ಕಡಿಮೆ ಗಿಡ್ಡ ತೋಳಾದರೆ ಇದರಲ್ಲಿ ಇಡ್ಬೋದು. ಉದ್ದ ತೋಳಾದರೆ ಉದ್ದಕ್ಕೆ ಬರೋ ಹಂಗೆ ಜಾಸ್ತಿ ಬಟ್ಟೆ ಇಸ್ಕೊಂಡೆ ಇಡಬೇಕಾಗುತ್ತೆ. ಇದನ್ನು ಈಗ ಮುಂಭಾಗ ಇದೆಯಲ್ಲ, ಇದನ್ನು ಕ್ರಾಸ್ ಪೀಸ್ ಮಾಡಬೇಕು. ಅದನ್ನು ಯಾವ ರೀತಿ ಕ್ರಾಸ್ ಪೀಸ್ ಮಾಡೋದು ಅನ್ನೋದೇ ಇಲ್ಲಿ ನಿಮಗೆ ಬಂದಿರೋ ಪ್ರಾಬ್ಲಮ್ಮು. ಯಾವ ರೀತಿ ಅಂದರೆ, ಎಳೆ ಯಾವ ರೀತಿ ಬರಬೇಕು, ಈ ರೀತಿ ಬರಬೇಕು. ಎಳೆ ಈ ರೀತಿ ಬರಬೇಕು. ಅದು ಕೂಡ ಒಂದು ನಿಯಮ ಇದೆ. ಗೊತ್ತಾಯ್ತಾ? ಕ್ರಾಸ್ ಪೀಸಲ್ಲಿ ಈ ರೀತಿ ಬರಬೇಕು ಎಳೆ, ಅಥವಾ ಈ ರೀತಿ ಬರಬೇಕು. ಇದಕ್ಕೆಲ್ಲ ಹಿಂಗೆ ಉದ್ದುದ್ದಕ್ಕೆ ಎಳೆ ಬಂದಿರುತ್ತೆ. ಇದಕ್ಕೂ ಕೂಡ ಉದ್ದುದ್ದಕ್ಕೆ ನಿಯಮ ಪ್ರಕಾರ ಬರಬೇಕು. ಬಟ್ಟೆ ಸಾಲದೆ ಹೋದಾಗ ಈ ರೀತಿ ಬಂದಿರುತ್ತೆ. ಗೊತ್ತಾಯ್ತಾ? ಇದಕ್ಕೆ ಮಾತ್ರ ಯಾವ ರೀತಿ ಎಳೆ ಬಂದಿರಬೇಕು, ಈ ರೀತಿ ಬಂದಿರಬೇಕು, ಈ ರೀತಿ ಬಂದಿರಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ತಿಳ್ಕೋಬೇಕು. ನಮಗೆ ಯಾವಾಗಲೂ ನೋಡಿ, ಇದು ಕುತ್ತಿಗೆ ಪಟ್ಟಿ, ಇದು ಕಂಕ್ಳು. ಇದರಲ್ಲಿ ಇದು ಕಂಕ್ಳು, ಇದು ಕುತ್ತಿಗೆ. ಗೊತ್ತಾಯ್ತಾ? ಈ ಕುತ್ತಿಗೆ ಕಡೆಯಿಂದ
ಕಂಕ್ಳು ಕಡೆಗೆ ಹೋಗಿರಬೇಕು ಎಳೆ, ಗೊತ್ತಾಯ್ತಾ? ಉದ್ದ ಎಳೆ ಹೀಗಿರಬೇಕು. ಆವಾಗ ಅಡ್ಡ ಎಳೆ ಈ ರೀತಿ ಬಂದಿರುತ್ತೆ. ನೀವು ಉದ್ದ ಎಳೆನೇನಾದರೂ ಈ ರೀತಿ ಇಟ್ಟರೆ ಅದು ಕ್ರಾಸ್ ಪೀಸ್ ಆದ್ರೂ ನೀಟಾಗಿ ಕೂರೋದಿಲ್ಲ, ಗೊತ್ತಾಯ್ತಾ? ನಾನು ಇವಾಗ ಹೇಳ್ತಾ ಇರೋದು ಅರ್ಥ ಆಯಿತು ತಾನೇ? ಈ ರೀತಿ ಬಂದಿರಬೇಕು ಎಳೆ, ಉದ್ದ ಎಳೆ ಯಾವಾಗಲೂ ಈ ರೀತಿ ಬಂದಿರಬೇಕು. ನಾನು ಪದೇ ಪದೇ ತೋರಿಸ್ತಾ ಇದ್ದೀನಿ, ಒತ್ತಿ ಈ ರೀತಿ ಬಂದಿರಬೇಕು ಕ್ರಾಸ್ ಪೀಸು. ನೀವೇನಾದರೂ ಕ್ರಾಸ್ ಪೀಸು ಅಂತವಾ ಈ ರೀತಿ ಎಳೆ ಹಾಕಿದರೆ ಅದು ನೀಟಾಗಿ ಕೂರಲ್ಲ, ಫಿನಿಶಿಂಗ್ ನೀಟಾಗಿ ಕೂರಲ್ಲ. ಈ ರೀತಿಯೇ ಬಂದಿರಬೇಕು, ಗೊತ್ತಾಯ್ತಾ? ಅದನ್ನು ಇವಾಗ ನಾನು ಇಲ್ಲಿ ಬಟ್ಟೆಯ ಮಾರ್ಜಿನ್ ಹಾಕಿ ಆ ಬಟ್ಟೆನಲ್ಲಿ ಯಾವ ರೀತಿ ತೆಗಿಬೇಕು ಅಂತ ನಿಮಗೆ ಮಾರ್ಕ್ ಹಾಕಿ ತೋರಿಸ್ತೀನಿ, ಓಕೆನಾ? ಈಗ ನೋಡಿ, ಇಲ್ಲಿ ಒಂದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ನಾನು ಇದನ್ನು ಪೇಪರ್ ಸ್ಕೇಲ್ ಮೂಲಕ ಹಾಕ್ತಾ ಇದ್ದೀನಿ ನೋಡಿ. ಇದು ಇಲ್ಲಿಂದ ಇಲ್ಲಿಗೆ ಇದು 60, ಇಲ್ಲಿಗೆ 20, ಟೋಟಲಿ 80 ಸೆಂಟಿಮೀಟ್ರು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟಿದೆ? 80 ಸೆಂಟಿಮೀಟ್ರು ಬಟ್ಟೆ ಇದೆ ಇಲ್ಲಿಂದ ಇಲ್ಲಿಗೆ. ನೋಡಿ, ಇದು ಬಟ್ಟೆಯ ಅಂಚು. ನೋಡಿ, ಇಲ್ಲಿ ಡಬಲ್ ಗೆರೆ ಹಾಕಿದ್ದೀನಲ್ಲ, ಇದು ಬಟ್ಟೆಯ ಅಂಚು. ಇದು ಕೂಡ ಬಟ್ಟೆಯ ಅಂಚು. ಇದು ಇಲ್ಲಿ ಉದ್ದಕ್ಕೆ 2 ಡಬಲ್ ಗೆರೆ ಹಾಕಿದ್ದೀನಲ್ಲ, ಇದು ಈ ಕಡೆ ಉದ್ದಕ್ಕೆ ಹಾಕಿದ್ದೀನಲ್ಲ, ಇದು ಬಟ್ಟೆಯ ಅಂಚು. ಇದು ಒಂದು ಬಟ್ಟೆ, ಇಲ್ಲಿಂದ ಇಲ್ಲಿಗೆ 80 ಸೆಂಟಿಮೀಟ್ರು ಬಟ್ಟೆ ಇದೆ. ಇದು ಪನ್ನ ಎಷ್ಟಿದೆ ಅಂದರೆ 36 ಇಂಚಿದೆ. ಇಲ್ಲಿಂದ ಇಲ್ಲಿಗೆ 36 ಇಂಚು ಪನ್ನ. ಇದಕ್ಕೆ ನಾವು ಪನ್ನ ಅಂತ ಹೇಳ್ತೀವಿ. ಪನ್ನ 36 ಇಂಚು, ಇಲ್ಲಿಂದ ಇಲ್ಲಿಗೆ ಇಷ್ಟು ಬಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ನಾವೇನು ಹೇಳ್ತೀವಿ? ಇಲ್ಲಿಂದ ಇಲ್ಲಿಗೆ ಉದ್ದ ಎಳೆ ಅಂತ ಹೇಳ್ತೀವಿ. ಈ ಅಂಚನ್ನು ಏನು ಹೇಳ್ತೀವಿ? ಇದು ಉದ್ದ ಎಳೆ. ಈ ಪನ್ನದಲ್ಲಿ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ, ಇದಕ್ಕೆ ಅಡ್ಡ ಎಳೆ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಇದು ಉದ್ದ ಎಳೆ, ಇದು ಅಡ್ಡ ಎಳೆ. ಒಂದು ಬಟ್ಟೆ ತಗೊಂಡ್ರೆ ಇಲ್ಲಿ ಅಂಚಿರುತ್ತೆ. ಈ ಒಂದು ಅಂಚಿಂದ ಇನ್ನೊಂದು ಅಂಚಿಗೆ ಇರೋದನ್ನು ನಾವೇನು ಹೇಳ್ತೀವಿ? ಪನ್ನ ಅಂತ ಹೇಳ್ತೀವಿ. ಅದು ಡಿಫ್ರೆಂಟ್ ಟೈಪ್ ಇರುತ್ತೆ. ಬಟ್ ನಾವಿವಾಗ 36 ಇಂಚಿನ ಪನ್ನ ತೊಗೊಂಡಿದ್ದೀವಿ, ಗೊತ್ತಾಯ್ತಾ? ಇದು ಗಜ್ ಪನ್ನ, ಮೀಟ್ರ್ ಪನ್ನ, 1/4 ಪನ್ನ, 1/2 ಪನ್ನ ಅಂತ ಇರುತ್ತೆ. ಅದನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ. ಈಗ ನಾವು ಈ ಪನ್ನನ 36 ಇಂಚಿನ ಪನ್ನ ತೊಗೊಂಡಿದ್ದೀವಿ. ಈ ಒಂದು ಅಂಚಿಂದ ಇನ್ನೊಂದು ಅಂಚಿಗೆ 36 ಇಂಚು ಇರುತ್ತೆ. ಇದು 80 ಸೆಂಟಿಮೀಟ್ರ್ ಬಟ್ಟೆ ತೊಗೊಂಡಿದ್ದೀವಿ. ಈಗ ಇದರಲ್ಲಿ ಕ್ರಾಸ್ ಕಟ್ಟಿಂಗು ಹೇಗೆ ಮಾಡಬೇಕು? ಈ 80 ಸೆಂಟಿಮೀಟ್ರು ನೇರವಾಗಿ ಮಾಡಿದರೆ ಸಾಕಾಗುತ್ತೆ. ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನಾನಿವಾಗ ಹೇಳಬೇಕು ನಿಮಗೆ, ಗೊತ್ತಾಯ್ತಾ? ನೋಡಿ, ಇವರು ಕಳಿಸಿರೋ ಪ್ರಕಾರ ನಾವು 34 ಸೈಜ್ನ ಕ್ರಾಸ್ ಕಟ್ಟಿಂಗ್ ಮಾಡಬೇಕು. ಈಗ ನಾವು ಚೆಸ್ಟ್ ವಿಡ್ತು 34 ಇಂಚು ಅಂತ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಬರೆದಿದ್ದೀನಿ, ಚೆಸ್ಟ್ ವಿಡ್ತು 34. 34ರಲ್ಲಿ 4ನೇ ಒಂದು ಭಾಗ ಎಷ್ಟಾಗುತ್ತೆ? 8 4 32.5, ಗೊತ್ತಾಯ್ತಾ? 8.5 ಬರುತ್ತೆ. 34ಕ್ಕೆ 4ನೇ ಒಂದು ಭಾಗ ಎಷ್ಟು ಬರುತ್ತೆ? 8.5 ಬರುತ್ತೆ. ಇದನ್ನು ಹೊಡೆದು, ಗೊತ್ತಾಯ್ತಾ? ನಮಗೆ ಇವಾಗ ಎಷ್ಟಾಯಿತು? ಎದೆ ಸುತ್ತಳತೆ 8.5 ಆಯಿತು. ನಾವು ಇದಕ್ಕೆ ಎಷ್ಟನ್ನ ಪ್ಲಸ್ ಮಾಡ್ಕೊಳ್ತೀವಿ? 2 ಇಂಚನ್ನ ಪ್ಲಸ್ ಮಾಡ್ಕೊಳ್ತೀವಿ ಕೂಳೆಗೆ, ಗೊತ್ತಾಯ್ತಾ? ಎದೆ ಸುತ್ತಳತೆ ಎಷ್ಟಾಯಿತು? 8.5 ಪ್ಲಸ್ 2 ಆಗುತ್ತೆ. ಈಗ ನೋಡಿ, ಈ ಸಿಂಗಲ್ ಬಟ್ಟೆ ಇಲ್ಲಿ ಹಾಕಿದ್ದು ಸ್ಕೆಚ್ಚು ಸಿಂಗಲ್ ಬಟ್ಟೆನಲ್ಲಿ ತೋರಿಸ್ಲಿಕ್ಕೆ ಸರಿ ಹೋಗಲ್ಲ. ಆದ್ದರಿಂದ ನಾನು ಇವಾಗ ಡಬಲ್ ಫೋಲ್ಡಲ್ಲಿ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 36 ಇಂಚ್ ಇದ್ದರೆ ಡಬಲ್ ಫೋಲ್ಡ್ ಆದರೆ 18 ಇಂಚ್ ಇರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 18 ಇಂಚ್ ಇದೆ, ಕಾಣುತ್ತಾ? ಇದು 18 ಇಂಚು. ಇದು
31 ಆಗಿರುತ್ತೆ. 31 ಇಂಚು ಇರುತ್ತೆ. 80 ಸೆಂಟಿಮೀಟ್ರಿಗೆ 31 ಇಂಚು ಇರುತ್ತೆ. ಇದು ಟೋಟಲಿ ಮೇಲಿಂದ ಕೆಳಗಡೆಗೆ 31 ಇಂಚು ಇರುತ್ತೆ. ಮೇಲಿಂದ ಕೆಳಗಡೆಗೆ 31 ಇಂಚು ಇರುತ್ತೆ. ಇದು ಟೋಟಲಿ ನಮಗೆ 18 ಇಂಚು ಇರುತ್ತೆ. ಇಲ್ಲಿ ಫೋಲ್ಡ್ ಬರುತ್ತೆ. ಒಂದು ಬಟ್ಟೆನ 80 ಸೆಂಟಿಮೀಟ್ರ್ ಬಟ್ಟೆನ ಈ ರೀತಿ ಮಡಿಸ್ಕೊಂಡಾಗ ಈ ರೀತಿ ಇರುತ್ತೆ. ಇವಾಗ ನಿಮಗೆ ಇದರಲ್ಲಿ ಕ್ರಾಸ್ ಪೀಸ್ ಬ್ಲೌಸ್ನ ಹೇಗೆ ಸ್ಕೆಚ್ ಹಾಕಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ. ಇಲ್ಲಿ ಫೋಲ್ಡ್ ಇದೆ ನೋಡಿ, ಇಲ್ಲಿ ಬಟ್ಟೆಯ ಅಂಚಿದೆ, ಎರಡು ಬಟ್ಟೆಯ ಅಂಚು ಇಲ್ಲಿದೆ, ಇಲ್ಲಿ ಫೋಲ್ಡ್ ಇದೆ. ಇದು 36 ಇಂಚಿನ ಪನ್ನ ಆಗಿರೋದ್ರಿಂದ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ 18 ಇಂಚಿದೆ. 80 ಸೆಂಟಿಮೀಟ್ರಿಗೆ 31 ಇಂಚು. ಇದು ಟೋಟಲಿ ಉದ್ದ ಇರುತ್ತೆ. ಇದು ಇಷ್ಟರಲ್ಲಿ ಇದು ಡಬಲ್ ಫೋಲ್ಡ್ ಇದೆ, ಇಲ್ಲಿ ಫೋಲ್ಡ್ ಇದೆ ನೋಡಿ, ಒಂದೇ ಒಂದು ಫೋಲ್ಡು, ಡಬಲ್ ಲೇಯರ್ ಇದೆ. ಇದರಲ್ಲಿ ನಾನು ಸ್ಕೆಚ್ಚನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ. ಓಕೆನಾ? ನೋಡಿ, ನಿಮ್ಮ ಹತ್ರನೂ ಒಂದು ಬಟ್ಟೆ ಇದ್ದರೆ 36 ಇಂಚಿನ ಪನ್ನ ಬಟ್ಟೆ ಇದ್ದರೆ ನೋಡಿ, ಈ ರೀತಿ ಮಡಿಸಿದಾಗ ಇಲ್ಲಿ 2 ಅಂಚಿರುತ್ತೆ, ಈ ಕಡೆ ಫೋಲ್ಡ್ ಇರುತ್ತೆ. ಇದು ಇಲ್ಲಿಂದ ಇಲ್ಲಿಗೆ 18 ಇಂಚ್ ಇರುತ್ತೆ. ಇದು ಉದ್ದ 80 ಸೆಂಟಿಮೀಟ್ರಿಗೆ 31 ಇಂಚು ಉದ್ದ ಇರುತ್ತೆ. ಇದಕ್ಕೆ ನಾವು ಉದ್ದ ಎಳೆ ಅಂತೀವಿ, ಇದಕ್ಕೆ ನಾವು ಅಡ್ಡ ಎಳೆ ಅಂತ ಹೇಳ್ತೀವಿ. ನಾವು ಹಿಂಭಾಗನ ಉದ್ದಾದ್ರಲ್ಲೇ ಕಟ್ ಮಾಡ್ಕೋಬೇಕು. ಈ ಮುಂಭಾಗ ಇದೆಯಲ್ಲ, ಇದನ್ನು ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ಆ ಕ್ರಾಸ್ ಪೀಸು ಕೊರಳು ಪಟ್ಟಿಯಿಂದ ಕಂಕ್ಳು ಕಡೆಗೆ ಬರಬೇಕು. ಓಕೆನಾ? ಆ ರೀತಿ ಬರಬೇಕು. ಈಗ ಆ ರೀತಿ ಹೇಗೆ ಕಟ್ ಮಾಡೋದು ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಬ್ಯಾಕಿಗೆ ನಮಗೆ ಎಷ್ಟು ಬೇಕು, ಇದು ಫೋಲ್ಡ್ ಇದೆ, ಇಲ್ಲಿ ಬ್ಯಾಕ್ ಬರುತ್ತೆ. ಇಲ್ಲಿ ನಾವು 1.5 ಇಂಚು ಇಲ್ಲಿ 1.5 ಇಂಚು ಫೋಲ್ಡಿಗೆ ತೆಕ್ಕೊಳ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚು. ಆಮೇಲೆ ಇಲ್ಲಿ 14.5 ಉದ್ದ, ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ಕೂಳೆಗೆ ಟೋಟಲಿ 15. ಟೋಟಲಿ ಹಿಂಭಾಗಕ್ಕೆ ಇಲ್ಲಿಂದ ಇಷ್ಟು ಬೇಕಾಗುತ್ತೆ. ಸುತ್ತಳತೆ 8.5 + 2 ಅಲ್ಲಿಗೆ 10.5 ಬರುತ್ತೆ. ಇಷ್ಟಕ್ಕೆ ಬೇಕಾಗುತ್ತೆ. ನೋಡಿ, ಇದು ಹಿಂಭಾಗ ಇಷ್ಟು ಬೇಕಾಗುತ್ತೆ. ಇಲ್ಲಿ ಕೊರಳು ಬರುತ್ತೆ, ಇಲ್ಲಿ ಕಂಕ್ಳು ಬರುತ್ತೆ, ಇದು ಬಾಟಮ್ಮು. ಇದಿಷ್ಟು ಹಿಂಭಾಗಕ್ಕೆ ಬೇಕಾಗುತ್ತೆ. ನೋಡಿ, ನೀವು ಕೂಡ ಈ ಸ್ಕೆಚನ್ನು ಹಾಕೋಬೋದು. ನಾನು 34 ಇಂಚು ಚೆಸ್ಟ್ ವಿಡ್ತಿಂದೆ ಹಾಕ್ತಾ ಇರೋದು. ಒಂದು 80 ಸೆಂಟಿಮೀಟ್ರ್ ಬಟ್ಟೆ ತೊಗೊಳ್ಳಿ, ಹಿಂಗೆ ಡಬಲ್ ಫೋಲ್ಡಲ್ಲಿ ಮಡಿಸಿ, ಇಲ್ಲಿ ಮಡಿಕೆ ಇರಲಿ, ಇಲ್ಲಿ 2 ಅಂಚುಗಳಿರಲಿ. ಗೊತ್ತಾಯ್ತಾ? ಇವಾಗ ಇದನ್ನು ಅಳತೆ ಪ್ರಕಾರನೇ ಮಾಡ್ತಾ ಇರೋದು. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇಡ್ರಿ, ಇಲ್ಲಿಂದ ಇಲ್ಲಿಗೆ 14.5 + ಅರ್ಧ, ಟೋಟಲ್ 15. ಇಲ್ಲಿ 2 ಮಡಿಸ್ಲಿಕ್ಕೆ ಇಷ್ಟಿಟ್ಕೊಳ್ಳಿ. ಇದು ಎದೆ ಸುತ್ತಳತೆ 8.5 + 2 ಅಲ್ಲಿಗೆ 10.5 ಬರುತ್ತೆ. ಇದಿಷ್ಟನ್ನು ಮಾಡ್ಕೊಳ್ಳಿ. ಈಗ ನೋಡಿ, ಭುಜ 5.5 ಇಟ್ಟಿದ್ದೀನಿ, ಇಲ್ಲಿಂದ ಇಲ್ಲಿಗೆ 5.5, ಇಲ್ಲಿಂದ ಇಲ್ಲಿಗೆ 2.5 ಇಟ್ಟಿದ್ದೀನಿ. ನೀವು ತಿಳಿಸ್ದಂಗೆ 9 ಇಂಚು ನೆಕ್ ಡೀಪ್ ಇಟ್ಟಿದ್ದೀನಿ. ಗೊತ್ತಾಯ್ತಾ? ಈ ಭುಜ 5.5 ಇಟ್ಟಾಗ
ನಾವು ಆರಮ್ ಹೋಲ್ ಕೂಡ 5.5 ಇಡ್ತೀವಿ. ನಿಮ್ಮ ಅಳತೆ ಕರೆಕ್ಟಾಗಿ ಸಪ್ರಮಾಣ ಅಳತೆ ಇದ್ದರೆ ಮಾತ್ರ ಈ ರೀತಿ ಇಟ್ಕೋಬೇಕು. ನಿಮ್ಮ ಕೈ ಚಿಕ್ಕದಿದ್ದರೆ 5 ಇಟ್ಕೋಬೇಕು. ನಿಮ್ಮ ಕೈ ದೊಡ್ಡದಿದ್ದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ ಈ 5.5 ಇಟ್ಕೋಬೇಕು. ಇನ್ನೂ ಸ್ವಲ್ಪ ರಟ್ಟೆ ದಪ್ಪ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾತ್ರ ನೀವು ಆಲ್ಟ್ರ್ ಮಾಡ್ಕೋಬೇಕು. ಏಕೆಂದರೆ ನಿಮಗೆ ಕಂಕುಳ ಅಳತೆ ಯಾವ ಥರ ಇದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಇದೇ ಎದೆ ಅಳತೆ ಕೆಲವರು ರಟ್ಟೆ ದಪ್ಪ ಆಗಿರುತ್ತೆ, ಕೆಲವರು ರಟ್ಟೆ ಸಣ್ಣ ಇರುತ್ತೆ. ನಾನಿವಾಗ ಆರಮ್ ಹೋಲ್ ಎಷ್ಟು ಇಟ್ಟಿದ್ದೀವೋ ಅಷ್ಟೇ ಇಡ್ತಾ ಇದ್ದೀನಿ, 5.5 ಇಟ್ಟಿದ್ದೀನಿ. ನೀವು ನೋಡಿಕೊಂಡು ಇಟ್ಕೋಬೇಕು. ಇವಾಗ ಹಿಂಭಾಗ ಕಂಪ್ಲೀಟ್ ಆಯಿತು ನೋಡಿ. ಇದು ನಮಗೆ ಬಾಟಮಿಗೆ ಬರುತ್ತೆ, ಗೊತ್ತಾಯ್ತಾ? ಕಾಣುತ್ತಲ್ಲ ನಿಮಗೆ? ಇದು ಹಿಂಭಾಗ, ಬ್ಯಾಕು. ನಾವಿಲ್ಲಿಗೆ ಫ್ರಂಟ್ ಹಾಕಬೇಕಾಗಿತ್ತು. ಮಾಮೂಲಿ ಎಲ್ಲ ಅಂತೆ ನೋಡಿ. ಇದು ಫ್ರಂಟಿನ ಅಳತೆ ನೋಡಿ. ಇಷ್ಟಕ್ಕೆ ಫ್ರಂಟ್ ಬರುತ್ತೆ, ಇಲ್ಲಿಗೆ ಬಗ್ಲು ಬರುತ್ತೆ, ಇದೇ ಅಳತೆಗೆ ಇಲ್ಲಿಗೆ ನಮಗೆ ಕೊರಳು ಬರುತ್ತೆ. ನೋಡಿ ಇಲ್ಲಿಗೆ 5.5, ಇಲ್ಲಿಗೆ ಆರಮ್ ಹೋಲ್ ಕೂಡ 5.5 ಇಟ್ಕೊಳ್ತಿದ್ದೀವಿ. ನಾವು ಇದನ್ನು ಯಾಕೆ ಈ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಅಂದರೆ, ನಾವು ಇದನ್ನು ಮುಂಭಾಗನ ಇಲ್ಲಿ ಕಟ್ ಮಾಡುವಂಗಿಲ್ಲ. ಈ ಬಟ್ಟೆನಲ್ಲಿ ಇದನ್ನು ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಮಾಡೆಲ್ ಹಾಕ್ಕೋತಾ ಇದ್ದೀನಿ. ಬ್ಯಾಕಿಗೆ ಅಲ್ಲ ಫ್ರಂಟಿಗೆ 7 ಇಂಚು ಡೀಪ್ ತೆಗಿತಾ ಇದ್ದೀನಿ. ಇದು ಮುಂಭಾಗದ ರೌಂಡು. ಇಲ್ಲಿಗೆ 1.5 ಇಂಚು, ಇವಾಗ ನಮಗೆ ಮುಂಭಾಗಕ್ಕೆ ಈ ರೀತಿ ಆಕಾರ ಬರುತ್ತೆ ನೋಡಿ. ನಾವು ಅದನ್ನು ಇಲ್ಲಿ ಕಟ್ ಮಾಡಬೇಕಾಗಿತ್ತು. ಇವಾಗ ಇದು ಸಾದಾ ಬ್ಲೌಸ್ ಆಗುತ್ತೆ ಈ ರೀತಿ ಕಟ್ ಮಾಡಿದರೆ, ಗೊತ್ತಾಯ್ತಾ? ಇವಾಗ ಇದನ್ನು ನಾವು ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು. ಕ್ರಾಸ್ ಪೀಸ್ ಅಂದರೆ ನೋಡಿ, ಈ ಉದ್ದ ಎಳೆ ನೋಡಿ ಈ ರೀತಿ ಕ್ರಾಸಾಗಿ ಇಟ್ಕೋಬೇಕು. ನಮಗೆ ಉದ್ದ ಎಳೆ ಹೇಗೆ ಬಂತು ನೋಡಿ, ಕೊರಳು ಕಡೆಯಿಂದ ಕಂಕ್ಳು ಕಡೆಗೆ ಎಳೆ ಬರ್ತಾ ಇದೆ ನೋಡಿ. ಉದ್ದ ಎಳೆ, ಇದು ಉದ್ದ ಎಳೆ, ಇದು ಅಡ್ಡ ಎಳೆ. ಇವಾಗ ನಾವು ಈ ರೀತಿ ಇಟ್ಕೋಬೇಕು, ಅಡ್ಜಸ್ಟ್ ಮಾಡಿ ಈ ರೀತಿ ಇಟ್ಕೋಬೇಕು ನೋಡಿ. ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಕಟ್ ಆಗುತ್ತೆ. ಆದ್ದರಿಂದ ನಾವು ಇನ್ನೊಂದು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿಕೊಂಡು ಇದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇದು ಆಗಲಿಲ್ಲ ಅಂದರೆ ನೀವು ನೋಡಿ ಈ ರೀತಿ ಇಟ್ಕೊಂಡ್ರಿ ಅಂದರೆ ಉದ್ದ ಎಳೆ ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಅದು ಸರಿ ಹೋಗಲ್ಲ. ಇದು ಸರಿ ಹೋದ್ರೂ ಕೂಡ ಇದು ಅಳತೆ ಪ್ರಕಾರ ನಮಗೆ ನಿಯಮ ಪ್ರಕಾರ ಸರಿ ಹೋಗಲ್ಲ. ಆದ್ದರಿಂದ ನೀವು ಈ ರೀತಿನೇ ಇಟ್ಕೋಬೇಕು. ಆಮೇಲೆ ಈ ರೀತಿನೂ ಇಟ್ಕೊಂಡ್ರೆ ಇದು ಸರಿ ಹೋಗಲ್ಲ. ಎಳೆ ಯಾವಾಗಲೂ ನೋಡಿ ಈ ರೀತಿ ಬರಬೇಕು. ಉದ್ದ ಎಳೆ ನೋಡಿ ಈ ರೀತಿ ಬರಬೇಕು. ಆವಾಗ ನಮಗೆ ನಿಯಮ ಪ್ರಕಾರ ಆಗುತ್ತೆ, ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ಉದ್ದ ಎಳೆ ಹೀಗೆ ಬರಬೇಕು. ಹೀಗೆ ಬಂದರೂ ಆಗಲ್ಲ, ಹೀಗೆ ಬಂದರೂ ಆಗಲ್ಲ, ಗೊತ್ತಾಯ್ತಾ? ಈ ರೀತಿ ಇಟ್ಕೋಬೇಕು. ಇವಾಗ ನೋಡಿ ಇದನ್ನು ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ನೋಡಿ. ಇವಾಗ ಸರಿ ಹೋಗುತ್ತೆ. ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ. ನಮಗೆ ಇಲ್ಲಿ ಕಟ್ಟಿಂಗ್ ಹೋಗುತ್ತೆ. ನೋಡಿ ಉದ್ದ ಎಳೆ ನೋಡಿ, ನೇರ ಉದ್ದ ಇದೇ ಥರ ಬರ್ತಾ ಇದೆ.
ಕಟ್ಟಾಗಲ್ಲ ನೋಡಿ. ಇದು ಕರೆಕ್ಟಾಗಿ ಈ ಮೂಲೆ, ಏಕೆಂದರೆ ಇಲ್ಲಿ ನಾವು ಕಟ್ ಮಾಡ್ತೀವಿ, ಇದು ಉಳಿದಿರುತ್ತೆ ಬಟ್ಟೆ, ಆದ್ದರಿಂದ ನಾವು ಇದ್ರ ಒಳಗಡೆ ತೊಗೊಂಡು ಹೋಗ್ಬೋದು. ಇವಾಗ ನೋಡಿ ನೇರ ಎಳೆ ಈ ರೀತಿ ಬರ್ತಾ ಇದೆ. ಇವಾಗ ಈ ರೀತಿ ಕಟ್ ಮಾಡಿದರೆ ನಮಗೆ ಚೆಸ್ಟು ತುಂಬ ನೀಟಾಗಿ ಕೂರುತ್ತೆ. ಇದನ್ನು ನಾವು ಕ್ರಾಸ್ ಪೀಸ್ ಅನ್ನೋದು. ಗೊತ್ತಾಯ್ತಾ? ಇಲ್ಲಿ ಬ್ಯಾಕ್ ಕಟ್ ಮಾಡಿದ್ದೀರಾ, ಇಲ್ಲಿ ಫ್ರಂಟ್ ಕಟ್ ಮಾಡಿದ್ದೀರಾ, ಇಲ್ಲಿ ಫ್ರಂಟ್ ಕಟ್ ಮಾಡ್ತೀರಾ ನೋಡಿ, ಇಲ್ಲಿಗೆ ಈ ರೀತಿ ಬರುತ್ತೆ. ಇದಿಷ್ಟು ಉಳಿದಿರುತ್ತೆ, ಇಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಳ್ತೀರ ನೀವು. ಗೊತ್ತಾಯ್ತಾ? ಇದು ಇಷ್ಟು ಉಳಿದಿರುತ್ತೆ. ಇನ್ನೂ ಬೇಕಾದರೆ ನೀವು ಈ ಕಡೆ ಕ್ರಾಸ್ ಬೆಲ್ಟಿಗೆ ಏನಾದರೂ ಕಟ್ ಮಾಡ್ಕೊಳ್ತೀವಿ ಅಂದರೆ ನೋಡಿ, ಇಲ್ಲಿ ಜರುಗಿಸ್ಕೊಳ್ಳಿ, ಈ ಗೆರೆ ಬರೋ ತನಕ ನೋಡಿ, ನಮಗೆ ಇಲ್ಲಿಗೆ ಆಕಾರ ಬರೋ ತನಕ ಅಲ್ಲಿವರೆಗೂ ಮಾಡಿ ಈ ರೀತಿ ಆಕಾರ ಹಾಕಬೇಕು. ಹಾಂ ನೋಡಿ, ನಾನು ಇಲ್ಲಿ ಹಾಕಿದ್ದೀನಿ. ಇದನ್ನು ನೇರಾಗಿ ಸೇರಿಸ್ಕೋಬೇಕು. ಇದು ಕ್ರಾಸ್ ಬೆಲ್ಟಿಗೆ ಹಿಂಗೆ ಕ್ರಾಸಾಗಿ ಬರುತ್ತೆ. ಆಯಿತಾ? ಇದು ಕೊರಳಿನ ಆಕಾರ, ಇದು ಕಂಕುಳಿನ ಆಕಾರ. ಇದು ನೇರಾಗಿ ಸೇರಿಸ್ಬೇಕು. ಕಂಕುಳಿನ ಆಕಾರ ನೀಟಾಗಿ ಹಾಕ್ಬೇಕಲ್ಲ, ಆದ್ದರಿಂದ ನಾನು ಇದನ್ನು ನೋಡಿ ಇವಾಗ ಹಾಕಿದ್ದೀನಿ. ಇದು ಫ್ರಂಟ್ ನೋಡಿ, ಎಫ್ ಈ ಥರ ಬರೆದಿದ್ದೀನಿ, ಆಕಾರ ಮಾತ್ರ ಕ್ರಾಸ್ ಆಗಿದೆ. ಇದಕ್ಕೆ ನಾವು ಕ್ರಾಸ್ ಪೀಸ್ ಅನ್ನೋದು. ಗೊತ್ತಾಯ್ತಾ? ಇವಾಗ ನೋಡಿ ಉದ್ದ ಎಳೆ ಈ ರೀತಿ ಬಂದಿದೆ. ಕೊರಳು ಪಟ್ಟಿಯಿಂದ ಈ ಕಡೆಗೆ ಜಗ್ಬೇಕು ಉದ್ದ ಎಳೆ, ಆವಾಗ ನಿಮಗೆ ಬ್ಲೌಸು ನೀಟಾಗಿ ಕೂರುತ್ತೆ. ನೀವು ಇದನ್ನೇ ಉಲ್ಟಾ ಇದನ್ನ ಈ ಕಡೆಗೆ ಇದನ್ನ ಈ ಕಡೆಗೆ ಹಾಕಿದರೆ ಕ್ಲೀನಾಗಿ ಬರಲ್ಲ, ನೀಟಾಗಿ ಕೂರಲ್ಲ. ಇವಾಗ ಉಳಿದಿದ್ದ ಬಟ್ಟೆಗೆ ಇಲ್ಲಿ ತೋಳು, ಇಲ್ಲಿ ಕ್ರಾಸ್ ಬೆಲ್ಟಿಗೆ ತಗೋಬೋದು. ಇಲ್ಲಿ ಕ್ರಾಸ್ ಬೆಲ್ಟ್ ತಗೋಬಾರ್ದು, ಅಡ್ಡಡ್ಡ ತಗೋಬೇಕು. ನೋಡಿ ಇಲ್ಲಿ ಬರುತ್ತೆ ಕ್ರಾಸ್ ಬೆಲ್ಟು, ಇಲ್ಲಿಂದ ಉಳಿದಿರೋ ಬಟ್ಟೆಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ. ಈ ಉದ್ದುದ್ದ ಕ್ರಾಸ್ ಬೆಲ್ಟ್ ತಗೋಬಾರ್ದು, ಅಡ್ಡಡ್ಡ ತಗೋಬೇಕು. ಇಲ್ಲಿ ನಾವು ತೋಳನ್ನು ಹಾಕ್ಬೇಕು. ಗೊತ್ತಾಯ್ತಾ? ಕ್ರಾಸ್ ಪೀಸ್ ಅಂದರೆ ಯಾವುದು? ಇದು ಕ್ರಾಸ್ ಪೀಸ್. ಈಗ ಇದು ಹಿಂಭಾಗ, ಇದು ಮುಂಭಾಗ ನಾವು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಉಳಿದಿದ್ದ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟು ಯಾವ ರೀತಿ ಮಾಡಬೇಕು ಅಂತ, ಕ್ರಾಸ್ ಬೆಲ್ಟು ಮತ್ತು ತೋಳನ್ನು ಯಾವ ರೀತಿ ಮಾಡಬೇಕು ಅಂತ ನೋಡಿ. ತೋಳಿನ ಸುತ್ತಳತೆ 10 ಇಂಚ್ ಇಟ್ಕೊಂಡಿದ್ದೀವಿ. 9.5 ಅಥವಾ 10, ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ 10 ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 10. ಬೇಕಾದರೆ ಇದು ಸಾಲಿಲ್ಲ ಅಂದರೆ ಇನ್ನೂ ಒಂದಷ್ಟು ಅಗಲ ಇಟ್ಕೋಬೋದು, ಇನ್ನೂ ಈ ಕಡೆ ಬಟ್ಟೆ ಇದೆ. ಗೊತ್ತಾಯ್ತಾ? ನಾನಿವಾಗ 10 ಇಂಚು, ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 10. ಇಲ್ಲಿ ಫೋಲ್ಡ್ ಬರುತ್ತಲ್ಲ, ಇದು ಓಪನ್ ಇದೆಯಲ್ಲ ಬಟ್ಟೆ, ಅದಕ್ಕೆ 10 ಇಂಚ್ ಇಟ್ಟಿದ್ದೀನಿ. ಇದು ಉದ್ದ 10 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚಿದೆ. ತೋಳಿನ ಉದ್ದ 5 ಇಂಚು ಪ್ಲಸ್ 1. ಇದು ಬಟ್ಟೆ ಅಂಚಿರುತ್ತೆ ಇಲ್ಲಿ ಮಡಕೆ ಮಾಡಲಿಕ್ಕೆ. ಇದು 5 ಇಂಚುದ್ದ ತೋಳು ಮಾಡಿದ್ದೀನಿ. ಗೊತ್ತಾಯ್ತಾ? ಇವಾಗ ಇಲ್ಲಿಗೆ 5 ಇಂಚಲ್ಲಿ 3 ಇಂಚು ಕಟಿಂಗ್ ಹೋಗುತ್ತೆ ಇಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಇಲ್ಲಿ 1 ಇಂಚು,
ಇದು 1 ಇಂಚು ಇದು ಬಾಟಮಿಗೆ. ಇದು ತೋಳು ಬರುತ್ತೆ. ಇವಾಗ ನೀವು ಇಲ್ಲಿಂದ ಇಲ್ಲಿಗೆ 2 ಇಂಚು ನೇರ ಕಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಡಿವೈಡ್ ಮಾಡಬೇಕು. ಸೆಂಟ್ರ್ ಪಾಯಿಂಟ್ ಗುರ್ತು ಮಾಡಿ ಮತ್ತು ಇವೆರಡರ ಸೆಂಟ್ರ್ ಪಾಯಿಂಟ್ ಗುರ್ತು ಮಾಡಿ ನೋಡಿ. ಇಲ್ಲಿಗೆ 1/2 ಇಂಚು, ಇಲ್ಲಿಗೆ ಒಳಭಾಗಕ್ಕೆ 1/2 ಇಂಚು ನೋಡಿ. ಇದಕ್ಕೆ ಟಚ್ ಆಗಲ್ಲ. ಇದು ಹಿಂಭಾಗದ್ದು, ಇದು ಮುಂಭಾಗದ್ದು. ಇದನ್ನು ಹಿಂಗೆ ಮಡಿಸಿದ್ರೆ ಇದು ಸೇರ್ಕೊಳ್ಳುತ್ತೆ. ಇದು ಒಂದು ಕಡೆದು ಹಿಂಭಾಗದ್ದಾಗುತ್ತೆ, ಒಂದು ಕಡೆದು ಮುಂಭಾಗದ್ದಾಗುತ್ತೆ. ಇದಷ್ಟು ಇಲ್ಲಿಗೆ ಸೇರಿರುತ್ತೆ. ಗೊತ್ತಾಯ್ತಾ? ಇದಷ್ಟು ತೋಳಿಂದು ಇಲ್ಲಿ ಫೋಲ್ಡ್ ಇರುತ್ತೆ. ಮಡಿಸಿ ಕಟ್ ಮಾಡೋದಾದರೆ ಇಲ್ಲಿಂದ ಇಲ್ಲಿವರೆಗೂ ತೋಳು, ಹಿಂಭಾಗ ಮತ್ತು ಮುಂಭಾಗ ನೋಡಿ. ಇದಕ್ಕೆ ಟಚ್ ಆಗಲ್ಲ, ಇದು ಕೂಡ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಉಳಿದಿರುತ್ತಲ್ಲ ಇದನ್ನು ಕ್ರಾಸ್ ಬೆಲ್ಟಿಗೆ ಹಾಕೋಬೋದು ನೋಡಿ. ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿರೋ ಇಲ್ಲಿ ಉಳಿದಿರುತ್ತಲ್ಲ ಇದನ್ನು ಇಲ್ಲಿ ಕ್ರಾಸ್ ಬೆಲ್ಟಿಗೆ ಹಾಕೋಬೋದು. ಮತ್ತು ಇಲ್ಲಿ ಉಳಿದಿರುತ್ತಲ್ಲ ಅದನ್ನು ಕ್ರಾಸ್ ಬೆಲ್ಟಿಗೆ ಹಾಕೋಬೋದು. ಈ ಬಟ್ಟೆ ಅಡ್ಜಸ್ಟ್ಮೆಂಟಿಗೆ ಹೇಗೆ ಮಾಡಬೇಕು ಅಂತ ಇಲ್ಲಿ ಇದೆ. ನಾವು ಇಲ್ಲಿದನ್ನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಹಾಕ್ತಿದ್ವಿ. ಇಲ್ಲಿಂದು ಕ್ರಾಸ್ ಬೆಲ್ಟಿಗೆ ಉಪಯೋಗಿಸಿದ್ರೆ ಇಲ್ಲಿದು ಕ್ರಾಸ್ ಬೆಲ್ಟಿಗೆ ಉಪಯೋಗಿಸ್ತೇ ಹೋದ್ರೂ ನೋಡಿ ಇಲ್ಲಿ ಕ್ರಾಸ್ ಪೀಸ್ ತೊಗೋಬೋದು. ನೀವು ಪೈಪಿಂಗ್ ಕೊಡ್ಬೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಫುಲ್ ಕ್ರಾಸ್ ಬರುತ್ತೆ, ಆದ್ದರಿಂದ ನೀವು ಪೈಪಿಂಗ್ ಪೀಸನ್ನು ತೊಗೋಬೋದು. ಇಲ್ಲಿ ಒಂದು ಬಟ್ಟೆ ಕ್ರಾಸ್ ಪೀಸ್ ಕ್ರಾಸ್ ಬೆಲ್ಟಿಗೆ ತೊಗೊಂಡು ಇಲ್ಲೊಂದು ಕ್ರಾಸ್ ಬೆಲ್ಟಿಗೆ ತೊಗೋಬೋದು. ನೋಡಿ ಈ ರೀತಿ ಕ್ರಾಸ್ ಪೀಸ್ ತಗೊಂಡ್ರೆ ನಿಮಗೆ ಪೈಪಿಂಗಿಗೆ ತುಂಬ ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ಇದು ಸ್ಲೀವು, ಇದು ಪೈಪಿಂಗಿಗೆ ಪೈಪಿಂಗ್ ಪೀಸ್. ಗೊತ್ತಾಯ್ತಾ? ಇದನ್ನು ಪೈಪಿಂಗ್ ಪೀಸ್ ತಗೋಬೋದು. ಇದು ಕ್ರಾಸ್ ಬೆಲ್ಟಿಗೆ. ಇದು ಕ್ರಾಸ್ ಬೆಲ್ಟಿಗೆ ತೊಗೋಬೋದು. ಇಲ್ಲಿ ಡಬಲು ಮತ್ತು ಸಿಂಗಲ್ ಪಟ್ಟಿಗೆ ತೊಗೋಬೋದು. ಈಗ ನೋಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಯಿತು. ಇನ್ನೂ ಬೇಕಾದಷ್ಟು ಇಲ್ಲಿ ಪೀಸ್ ಇರುತ್ತೆ. ಈ ಕ್ರಾಸ್ ಬೆಲ್ಟಿಗೆ ಇದು ಇಲ್ಲಿ ಉಳಿದಿರೋ ಬಟ್ಟೆನ ಹಾಕೋಬೋದು. ಇವಾಗ ನೋಡಿ ಕಂಪ್ಲೀಟಾಗಿ ಆಯಿತು. ಇದು ನಮಗೆ ಕ್ರಾಸ್ ಕಟ್ಟಿಂಗು. ನೋಡಿ ಇದರಲ್ಲಿ ಇನ್ನೊಂದನ್ನು ಹೇಳಬೇಕು. ಇದು ಇಲ್ಲಿಂದ ಇಲ್ಲಿಗಿರುತ್ತಲ್ಲ ಇದು ಉದ್ದ ಎಳೆ. ಇದು ಅಂಚಲ್ಲಿರುತ್ತಲ್ಲ ಇದು ಉದ್ದ ಎಳೆ. ಈ ಪನ್ನದಲ್ಲಿರುತ್ತಲ್ಲ ಇದು ಅಡ್ಡ ಎಳೆ. ಗೊತ್ತಾಯ್ತಾ? ಬಟ್ಟೆನಲ್ಲಿ ಯಾವಾಗಲೂ ಈ ಅಂಚಿನಲ್ಲಿ ಉದ್ದ ಎಳೆ ಬರುತ್ತೆ, ಇದು ಅಡ್ಡ ಎಳೆ ಬರುತ್ತೆ. ನಾವು ಯಾವಾಗಲೂ ಬಟ್ಟೆ ಹೊಲಿಬೇಕಾದ್ರೆ ಉದ್ದನ ಉದ್ದುದ್ರಲ್ಲೇ ಇಡಬೇಕು ನೋಡಿ. ಉದ್ದನ ಉದ್ದುದ್ರಲ್ಲೇ ಇಡಬೇಕು, ಅಡ್ಡನ ಅಡ್ಡದ್ರಲ್ಲೇ ಇಡಬೇಕು. ಇದರಲ್ಲಿ ಹಿಂಭಾಗ ಒಂದು ನಿಯಮ ಪ್ರಕಾರ ಬರುತ್ತೆ. ಇದನ್ನು ನಾವು ಕ್ರಾಸ್ ಪೀಸು ನಾವಾಗೇ ಮಾಡ್ಕೊಳ್ತೀವಿ. ಗೊತ್ತಾಯ್ತಾ? ಇದು ಮಾತ್ರ ತೋಳು ಅಡ್ಡನೇ ಬರುತ್ತೆ, ಯಾಕೆಂದರೆ ಉದ್ದುದ್ರಲ್ಲೂ ಉದ್ದ ಇಡೋಕ್ಕಾಗ್ತಾ ಇಲ್ಲ, ಉದ್ದನ ಅಡ್ಡದಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ನಮಗೆ ಬ್ಲೌಸ್ ಪೀಸನ್ನು ಅಳತೆ ಮಾಡುವಾಗ ಅಂದರೆ
ಅಂದಾಜು ಮಾಡುವಾಗ 2 ಉದ್ದ ಪ್ಲಸ್ ತೋಳಿನ ಉದ್ದ ಅಂತ ನಾವು ಸೇರಿಸ್ಕೊಳ್ತಾ ಇದ್ದಿದ್ದು. ಇವಾಗ ಏನು ಮಾಡ್ತಾರೆ, ತೋಳಿನ ಉದ್ದ ಕಡಿಮೆ ಮಾಡಿಬಿಟ್ಟು ಈ ಸೈಡಲ್ಲಿ ಉಳಿದಿರೋ ಬಟ್ಟೆನಲ್ಲೇ ತೋಳು ಮಾಡ್ತಾರೆ. ನಮ್ಮ ನಿಯಮ ಪ್ರಕಾರ ಎಷ್ಟು ಬಟ್ಟೆ ಬೇಕು ಅಂದರೆ 2 ಉದ್ದ ಪ್ಲಸ್ ತೋಳಿನ ಉದ್ದ ಬಟ್ಟೆ ಬೇಕಾಗ್ತಿತ್ತು. ಬಟ್ ಇವಾಗ ಅಡ್ಡ ತೋಳೆ ಹಾಕೊಳ್ತಾರೆ, ಇಷ್ಟೇ ಉದ್ದ ಹಾಕೊಳ್ತಾರೆ. ಆದ್ದರಿಂದ ಇದು ಸಾಧ್ಯತೆ ಆಗುತ್ತೆ. 9 ಇಂಚು 10 ಇಂಚು ತೋಳು ಹಾಕೊಳ್ಳೋದಾದರೆ ಇದರಲ್ಲಿ ಆಗೋದಿಲ್ಲ, ತೋಳು ಇಲ್ಲಿ ಆಗೋದಿಲ್ಲ. ಇಲ್ಲಿಗೆ ಕ್ರಾಸ್ ಬಿಲ್ಟಿಗೆ ಮತ್ತು ಇದು ಪೈಪಿಂಗಿಗೆ ಎಲ್ಲ ಚೆನ್ನಾಗಿ ತಗೊಂಡು ಇಲ್ಲಿ ಇಷ್ಟು ಉದ್ದ ಉಳಿದಿರುತ್ತಲ್ಲ ಇದಕ್ಕೆ ಪ್ಲಸ್ ಮಾಡಿಕೊಂಡು ಇಲ್ಲಿ ಬಟ್ಟೆ ತೊಗೋಬೇಕಾಗುತ್ತೆ. ಆವಾಗ 1 ಮೀಟ್ರ್ ಬಟ್ಟೆ ತರಿಸ್ಕೋಬೇಕಾಗುತ್ತೆ. ಇದೆಷ್ಟಿದೆ, 80 ಸೆಂಟಿಮೀಟ್ರ್ ಇದೆ. ಇನ್ನು 20 ಸೆಂಟಿಮೀಟ್ರ್ ಬಟ್ಟೆ ತರಿಸ್ಕೊಂಡ್ರೆ ಇಲ್ಲಿ ತೋಳನ್ನು ಉದ್ದದಲ್ಲೇ ನಿಯಮ ಪ್ರಕಾರವಾಗಿ ಇಡಬಹುದು. ಗೊತ್ತಾಯ್ತಾ? ನೋಡಿ, ಇದು ಕ್ರಾಸ್ ಕಟ್ಟಿಂಗು ಹೇಗೆ ಮಾಡಬೇಕು ಅನ್ನೋ ಪಾಠ ಕಂಪ್ಲೀಟ್ ಆಯಿತು. ಈಗ ನಾನು ಇದೆಲ್ಲ ತೋರಿಸಿದ್ದೀನಿ. ಒಂದು ಬಟ್ಟೆನ ಮಡಿಸ್ಕೊಂಡು ಈ ಸ್ಕೆಚ್ಚನ್ನು ಹೇಗೆ ಹಾಕಿದ್ದೀವಿ ಅದೇ ಥರ ಇದು 34 ಇಂಚಿಂದೆ. ಇದರಲ್ಲಿ ಏನು ಅಂದರೆ ನೀವು ಏನು ಚೇಂಜ್ ಮಾಡ್ಕೋಬೇಕು ಅಂದರೆ ಈ ರಟ್ಟೆ ಗಾತ್ರ ನಿಮ್ಮದು ಇಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಹೇಳಿದ್ರ ಪ್ರಕಾರ ನನ್ನ ನಿಯಮ ಪ್ರಕಾರ ನಾನು ಹಾಕಿದ್ದೀನಿ. ಆ ತೋಳಿನ ಅಳತೆ ಮತ್ತು ರಟ್ಟೆಯ ದಪ್ಪ ಅದನ್ನು ನಿಮ್ಮ ಅಳತೆದರಲ್ಲಿ ನೋಡಿಕೊಂಡು ಇದೇ ಥರ ಸೇಮ್ ಹಾಕಿದರೆ ಇದು ಪರ್ಫೆಕ್ಟ್ ಅಳತೆ ಆಗುತ್ತೆ. ಇದು ಕ್ರಾಸ್ ಪೀಸು. ಗೊತ್ತಾಯ್ತಾ? ಯಾವಾಗಲೂ ಇದನ್ನು ಮಾತ್ರ ನೋಡಿ ಇದೇ ರೀತಿ ಇಟ್ಕೋಬೇಕು. ಈ ಕಡೆ ಕೊರಳ್ಪಟ್ಟಿ ಬರಬೇಕು, ಈ ಕಡೆ ಕಂಕ್ಳದ್ದು ಬರಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಥರ ಉದ್ದಗೆ ಈ ರೀತಿ ಬರಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಸಫಿಷಿಯೆಂಟಾಗಿ ಕೂರುತ್ತೆ. ಗೊತ್ತಾಯ್ತಾ? ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.